ಅಂದರೆ ಈ ರೋಡ್ ಸೈಡಲ್ಲೇ ಹಾಕಿರೋದು ನಿಜ. ತರಕಾರಿ ಹಾಕ್ಕೊಂಡು ಮಾರ್ಕೊಂಡು ಇರ್ತಾಯಿದ್ವಿ. ಗ್ರಾಮ ಪಂಚಾಯತಿಯಿಂದ ಬಂದು ಇವಾಗ ತಿರುಗಿಸಿದ್ದಾರೆ. JDS ಅವರು ಚೆನ್ನಾಗಿರ್ತಾರೆ, ಕಾಂಗ್ರೆಸ್ ಅವರು ಎದುರು ಬಿದ್ದು ಸಾಯ್ಬೇಕು. ಕಾಂಗ್ರೆಸ್ ಅವ್ರನ್ನ ಮಾತ್ರ ಎತ್ಸಿದ್ದಾರೆ, ಇವ್ರನ್ನೆಲ್ಲ ಮಾತ್ರ ನಿಲ್ಲಿಸಿದ್ದಾರೆ. ಯಾವ ಥರ ನ್ಯಾಯ ಸರ್? ಯಾರು ಸರ್ ಈ ಥರ ಎಲ್ಲ ಮಾಡೋದು? ಮನೆಗಳು ಕಟ್ಕೊಂಡಿರೋನ್ನ ಬಿಟ್ಬಿಟ್ಟಿದ್ದಾರೆ, ಅಂಗಡಿಗಳು ರೂಮ್ಗಳು ಕಟ್ಕೊಂಡಿರೋನ್ನ ಬಿಟ್ಬಿಟ್ಟಿದ್ದಾರೆ. ನಾವು ಮಾತ್ರ ಏನು ಮಾಡಿದ್ವಿ? ಒಂದು ಅಂಗಡಿ ಎತ್ತಿ ಒಂದು ಅಂಗಡಿ ಎತ್ತಿಲ್ಲ ಅಂದರೆ ನಾವು ಕಾಂಗ್ರೆಸ್ ಅವರು ಅಂತ ಈ ಥರ ಮಾಡಿರೋದು ಸರ್. ಒಂದು ಅಂಗಡಿ ಎತ್ತಿ ಒಂದು ಅಂಗಡಿ ಎತ್ತಿಲ್ಲ ಅಂದರೆ ನಾವು ಕಾಂಗ್ರೆಸ್ ಅವರು ಅಂತ ಈ ಥರ ಮಾಡಿರೋದು ಸರ್. ಇದು 100% ಇದು ಸತ್ಯ. ಎಲ್ಲರಿಗೂ ನ್ಯಾಯ ಮಾಡಿದ್ರೆ ಒಂದೇ ಥರ ಮಾಡಬೇಕು ಸರ್. ಏನೇ ಮಾಡಿ ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ಬೇಕೇ ಬೇಕು, ನ್ಯಾಯ ಬೇಕು. ಇದು ಇಡೀ ರಾಜ್ಯಕ್ಕೆ ಕೂಡ ಗೊತ್ತಾಯಿತು. ಕೋಲಾರ ಜಿಲ್ಲಾ ಮುಳಬಾಗಿಲು ತಾಲೂಕಿನ ತಾಯ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ರಸ್ತೆ ಅಭಿವೃದ್ಧಿಗೋಸ್ಕರ ರಸ್ತೆ ಪಕ್ಕದಲ್ಲಿ ಅಂಗಡಿಗಳು ಹಾಕಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಸ್ಥಳೀಯ ಶಾಸಕರು ಒಂದು ಕಾರ್ಯಕ್ರಮದಲ್ಲಿ ಇದನ್ನು ಒಂದು ದೊಡ್ಡ ಸದ್ದಾಗಿ ಮಾಡಿದ್ದಾರೆ. ಇವತ್ತು ಸುಮಾರು ಜನರು ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಸ್ತೆ ಬೀದಿ ವ್ಯಾಪಾರಿಗಳು ಇವತ್ತು ರಸ್ತೆಗೆ ಬಿದ್ದಿರ್ತಕ್ಕಂಥ ಘಟನೆ ಇಡೀ ರಾಜ್ಯಕ್ಕೆ ಕೂಡ ಗೊತ್ತಾಯಿತು. ಇಷ್ಟಕ್ಕೂ ಅಲ್ಲಿ ಏನು ನಡೀತು, ಯಾಕೆ ನಡೀತು, ಅಲ್ಲಿ ನಡೆದಿರೋದು ಸತ್ಯನ ಸುಳ್ಳ, ಅಥವಾ ಅಲ್ಲಿ ರಾಜಕೀಯ ಪಕ್ಷಗಳ ಒಂದು ದ್ವೇಷದ ಕಾರ್ಯಕ್ರಮಗಳು ನಡೀತಾ ಇದೆಯಾ, ಅಥವಾ ಆ ಪಂಚಾಯತಿಗೆ ಸೇರಿದ PDO ಕೈವಾಡ ಇದೆಯಾ, ಅದಕ್ಕೆ ಮೊದಲೇನಾದರೂ ರಾಜಕಾರಣಿಗಳು ಕೈವಾಡ ಇದೆಯಾ, ನಗರಸಭೆ ಇದು ಪಂಚಾಯತಿ ಸದಸ್ಯರು ಕೈವಾಡ ಇದೆಯಾ, ಪಂಚಾಯತಿ ಅಧ್ಯಕ್ಷರ ಕೈವಾಡ ಇದೆಯಾ, ಇವೆಲ್ಲವೂ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಷ್ಟಕ್ಕೂ ತಾಯ್ಲೂರಲ್ಲಿ ಏನಾಯಿತು? ತಾಯ್ಲೂರಿಗೆ ಸ್ಥಳೀಯ ಶಾಸಕರು ಸಮೃದ್ಧಿ ಮಂಜುನಾಥ್ ಆಗಮಿಸಿದ್ರು. ಅಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ನಡೀತು. ಅಲ್ಲಿ ರಸ್ತೆ ಪಕ್ಕದಲ್ಲಿ ಅಂಗಡಿಗಳಿದೆ, ತೆರವುಗೊಳಿಸಬೇಕು ಅಂತ ಹೇಳಿ ಮನವಿ ಕೊಟ್ಟಾಗ ಒಂದು ಫೈಲ್ನ ಎತ್ತಿ PDO ಮಕ್ಕಕ್ಕೆ ಬಿಸಾಕಿರ್ತಕ್ಕಂಥದ್ದು ಇಡೀ ರಾಜ್ಯವೇ ಕೂಡ ನೋಡ್ತಾ ಇದೆ. ಆದರೆ ಅಲ್ಲಿ ನಡೆದಿರೋದು ಏನು ಅನ್ನೋದು ಇದುವರೆಗೂ ಯಾರಿಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇಷ್ಟಕ್ಕೂ ರಸ್ತೆ ಪಕ್ಕದಲ್ಲಿ ಅಂಗಡಿಗಳು ಹಾಕಿರ್ತಕ್ಕಂಥ ದೃಶ್ಯ ಗೊತ್ತು. ಇಡೀ ಕರ್ನಾಟಕದಲ್ಲಿ ಸುಮಾರು ನಗರಗಳಲ್ಲಿ ರಸ್ತೆಗಳಲ್ಲಿ ಅಂಗಡಿಗಳನ್ನು ಹಾಕಿರ್ತಕ್ಕಂಥ ಇತಿಹಾಸಗಳಿದೆ ಇದೆ. ಆದರೆ ಅಭಿವೃದ್ಧಿ ಮಾಡಬೇಕು, ಎಸ್ ಮಾಡೋಣ. ರಾಜ್ಯದಲ್ಲೆಲ್ಲ ಇಡೀ ಕೋಲಾರ ಜಿಲ್ಲೆ ಇವತ್ತು ನಾವು ಮಾದರಿ ಮಾಡೋಣ. ಇವತ್ತು ತಾಯ್ಲೂರು ಒಂದೇ ಅಂತಲ್ಲ, ಇವತ್ತು ನಾವು ಒಂದು ಮುಳಬಾಗಿಲೇ ತಗೋಣ. ಮುಳಬಾಗಿಲು ನಗರದಲ್ಲಿ ಬಜಾರ್ ಬೀದಿ ಆಗಿರ್ಬೋದು, ಅಥವಾ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, KEB ಸರ್ಕಲ್ ಆಗಿರ್ಬೋದು, ಮುತ್ಯಾಲಪೇಟೆ ಆಗಿರ್ಬೋದು, ಅಥವಾ ನೆಂಗ್ಲಿ ತಗೊಳ್ಳೋಣ, ನೆಂಗ್ಲಿ ಆಗಿರ್ಬೋದು, ಬೇರೆ ಬೇರೆ ಪಂಚಾಯಿತಿಗಳಲ್ಲಿ ರಸ್ತೆಗಳಲ್ಲಿ ಸುಮಾರು ಜನರು ಕೂಡ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ. ಇದೇನು ಹೊಸದೇನಲ್ಲ ಇದು. ಆದರೂ ಕೂಡ ಇದಕ್ಕೆಲ್ಲ ಅನುಮತಿ ಕೊಟ್ಟಿದ್ಯಾರು? ಮುಳಬಾಗಿಲು ತಗೊಂಡ್ರೆ ನಗರಸಭೆ ಅಧ್ಯಕ್ಷರು, ನಗರಸಭೆ ಕಮಿಷನರು, ನಗರಸಭೆ ಸದಸ್ಯರು. ಪಂಚಾಯತಿ ತಗೊಂಡ್ರೆ ಅಧ್ಯಕ್ಷರ ಕೈವಾಡ ಇಲ್ದೇನೆ ಈ ಕಾರ್ಯಕ್ರಮಗಳು ಮಾಡ್ತಾರ, ಅಧ್ಯಕ್ಷರ ಕೈವಾಡ ಇಲ್ದೇನೆ ಅಂಗಡಿಗಳಾಗ್ತಾರ. ಇವೆಲ್ಲ ಕೂಡ ಒಂದಷ್ಟು ಮಾಹಿತಿ ತಿಳಿಬೇಕು. ಇವತ್ತು ತಾಲೂಕಿನಲ್ಲಿ ನಗರಸಭೆ ಆಗಿರ್ಬೋದು, ಪಂಚಾಯತಿ ವ್ಯಾಪ್ತಿ ಆಗಿರ್ಬೋದು, ಅಲ್ಲಿ ನಾಯಕರ ಅನುಮತಿ ಇಲ್ದೇನೆ ಅಂಗಡಿಗಳು ಹಾಕೋದಿಲ್ಲ. PDO ಕೂಡ ಲೆಕ್ಕಕ್ಕೆ ಬರಲ್ಲ. ಇವತ್ತು ಅಲ್ಲಿ ಇರ್ತಕ್ಕಂಥ ಕಮಿಷನರ್ ಆಗಿರ್ಬೋದು, ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಅವರು ಹೇಳಿದ್ರೇನೆ ಕೂಡ ಕೊಡೋದು. ಆದರೆ PDO ಏನು ನಡೆಯೋದಿಲ್ಲ. ಆದ್ರೂ PDO ಕೈವಾಡ ಇದ್ರೂ ಕೂಡ ಯಾರೇ ತಪ್ಪು ಮಾಡಲಿ ಅವ್ರನ್ನ ಆಕ್ಷನ್ ತಗೋಬಹುದು. ಆದ್ರೆ ಇದ್ರ ಹಿಂದೆ ಸುಮಾರು ಜನರ ಕೈವಾಡ ಇರ್ತದೆ. PDO ಒಬ್ಬರೇ ಇರೋದಿಲ್ಲ, ನಾವು ಬೇಕಾದ್ರೆ ನೋಡ್ಬೋದು. ಆದ್ರೆ ಇವತ್ತು ತಾಯ್ಲೂರಿನಲ್ಲಿ ಅಂಗಡಿ ತೆರವುಗೊಳಿಸಿರೋದು ಒಳ್ಳೇದೇ. ಆದ್ರೆ ಎಲ್ಲರದು ತೆರವುಗೊಳಿಸಿ ಅನ್ನೋದು ಅಲ್ಲಿರ್ತಕ್ಕಂಥ ಸ್ಥಳೀಯರ ಆಕ್ರೋಶ. ದೇವಸ್ಥಾನ ಪಕ್ಕದಲ್ಲಿ ಒಂದು ಮಟನ್ ಅಂಗಡಿ ಇದೆ, ತೆರವುಗೊಳಿಸಬೇಕು ಅಂತೇಳಿ ಸಾರ್ವಜನಿಕರು ಒತ್ತಾಯ ಪಡಿಸಿದ್ರೆ ಇದುವರೆಗೂ ಅಂಗಡಿಯನ್ನು ಕೂಡ ತೆರವುಗೊಳಿಸಲಿಲ್ಲ. ನೋಡಿ, ನಾವು ಮಾಡಿದ್ರೆ ಎಲ್ರಿಗೂ ಒಂದೇ ಇರಬೇಕು. ಇದೊಂದಿರಲಿ. ಇವತ್ತು ಸ್ಥಳೀಯ ಶಾಸಕರು ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಅಂಗಡಿಗಳನ್ನು ತೆರವುಗೊಳಿಸ್ತಾ ಇದ್ರಲ್ಲ, ಇವತ್ತು ಮುಳಬಾಗಿಲಿನಲ್ಲಿ ಸುಮಾರು ಅಂಗಡಿಗಳಿದೆ, ತೆರವುಗೊಳಿಸಲಿ, ಒಳ್ಳೇದೇ. ಆದರೆ ಇದಕ್ಕೆ ಮುನ್ನ ಶಾಸಕರು ಏನಾದರೂ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಇವತ್ತು ಮುಳಬಾಗಿಲು ಇತಿಹಾಸದಲ್ಲಿ ಸುಮಾರು ವರ್ಷಗಳ ಇತಿಹಾಸ ಇರುವ ಪುರಾಣ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದ್ಗಡೆ ರಥೋತ್ಸವ ನಡೆಯುವಂತ ಪಕ್ಕದಲ್ಲೇ 30 ಮೀಟರ್ ಪಕ್ಕದಲ್ಲೇ ರಕ್ತಪಾತ ನಡೀತಾ ಇದೆ, ಗೋ ಹಿಂಸೆ ನಡೀತಾ ಇದೆ, ಗೋವುಗಳನ್ನ ಹತ್ಯೆ ಮಾಡ್ತಾ ಇದ್ದಾರೆ. ಫಸ್ಟ್ ಅದನ್ನ ತೆರವುಗೊಳಿಸಿ ಸ್ವಾಮಿ, ನಿಮ್ಗೆ ಹೆಸರು ಬರುತ್ತೆ. ದಯವಿಟ್ಟು ಅದನ್ನು ತೆರವುಗೊಳಿಸಿ. ಎಷ್ಟೋ ಪ್ರವಾಸಿಗರು ಇವತ್ತು ಬರ್ತಾ ಇಲ್ಲ, ನಿಂತೋಗಿದ್ದಾರೆ. ಯಾಕಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದ್ಗಡೆ ರಕ್ತಪಾತ ನಡೀತಾ ಇದೆ. ಅದನ್ನು ತೆರವುಗೊಳಿಸಿ, ತಾಲೂಕು ಅಭಿವೃದ್ಧಿಗೊಳಿಸಿ. ನಿಮ್ಮನ್ನ ನಾವೆಲ್ಲ ಕೂಡ ಹೊಗಳ್ತೀವಿ.
ಇವತ್ತು ಕರ್ನಾಟಕದಲ್ಲಿ ಹೆಸರಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ಮುಂದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದ್ಗಡೆ ಗೋವುಗಳನ್ನು ಹತ್ಯೆ ಮಾಡಿ ದಿನನಿತ್ಯ ಕೂಡ ರಾಜಾರೋಷವಾಗಿ ಅಂಗಡಿಗಳ ಮುಂದೆ ಹಾಕೊಂಡಿರ್ತಾರೆ. ಯಾತ್ರಿಕರು ಭಕ್ತಾದಿಗಳು ನೋಡಿ ಇವತ್ತು ತಲೆ ಬಗ್ಸ್ಕೊಂಡು ಮೂಗಿಗೆ ಬಟ್ಟೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅದೊಂದು ಮಾಡಿ ಸ್ವಾಮಿ, ನಿಮ್ಗೆ ಹೆಸರಿರ್ತದೆ, ನಿಮ್ಮ ಹಿಂದೆ ನಾವೆಲ್ಲ ಇರ್ತೀವಿ. ಇವತ್ತು ನಾವು ಹೇಳ್ತಾ ಇದೀವಲ್ಲ, ದಯವಿಟ್ಟು ಅದೊಂದು ಮಾಡಿ. ಮುಳುಬಾಗಿಲಿನಲ್ಲಿ ದೊಡ್ಡ ದಂಧೆ, ಮುಳುಬಾಗಿಲಿನಲ್ಲಿ ದೊಡ್ಡ ಅನ್ಯಾಯ ಆಗ್ತಾ ಇರೋದು ಯಾವ್ದಾದ್ರು ಇದ್ರೆ ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದೆ. ಬೇರೆಯವರ ದೇವಸ್ಥಾನಗಳ ಮುಂದೆ ಈ ತರ ಹಿಂಸೆ ನಡೀತಾ ಇದೆಯಾ? ಬೇರೆಯವರ ದೇವಸ್ಥಾನಗಳ ಮುಂದೆ ರಕ್ತಪಾತ ನಡೀತಾ ಇದೆಯಾ? ಬೇರೆ ಬೇರೆ ದೇವಸ್ಥಾನಗಳ ಮುಂದ್ಗಡೆ ಅಂಗಡಿಗಳಿಗೆ ಹಾಕಿರ್ತಕ್ಕಂಥ ಇತಿಹಾಸ ಇದೆಯಾ? ಸ್ವಲ್ಪ ಗಮನಿಸಿ, ಒಳ್ಳೇದು ಮಾಡಿ. ನಾವೆಲ್ಲ ಕೂಡ ನಿಮ್ ಜೊತೆ ಕೈ ಜೋಡಿಸ್ತೀವಿ. ಆದ್ರೆ ತಾಯ್ಲೂರಿನಲ್ಲಿ ಪೊಲೀಸ್ ಇಲಾಖೆಯವರು ಪ್ರತಿಭಟನೆ ಮಾಡ್ತಂತ ಬೀದಿ ವ್ಯಾಪಾರಿಗಳನ್ನ ಯಾವ ರೀತಿ ಗೌರವ ಕೊಡ್ತಾರೆ, ಯಾವ ರೀತಿ ಏಕವಚನದಲ್ಲಿ ಮಾತಾಡ್ತಾರೆ, ಸ್ವಲ್ಪ ನೋಡೋಣ. ರಸ್ತೆಯಲ್ಲಿ ಅಂಗಡಿ ಹಾಕೋದು ತಪ್ಪು, ಫುಟ್ಪಾತ್ ಅಲ್ಲಿ ಅಂಗಡಿ ಹಾಕೋದು ತಪ್ಪು. ಆದ್ರೆ ಇದು ಸುಮಾರು ಕಡೆನೂ ಇದೆ. ಇದನ್ನ ತೆರವುಗೊಳಿಸೋಕ್ಕಾಗ್ಲಿಲ್ಲ. ತಾಯ್ಲೂರು ಒಂದೇನಾ ಅನ್ನೋದು ಇವತ್ತು ಜನರ ಪ್ರಶ್ನೆ. ತಾಯ್ಲೂರು ಒಂದೇ ಕಾಣ್ತಾ ನಿಮಗೆ ರಸ್ತೆ ಪಕ್ಕದಲ್ಲಿ ಅಂಗಡಿಗಳು, ಬೇರೆ ಎಲ್ಲೂ ಕಾಣ್ಲಿಲ್ವಾ ಅನ್ನೋದು ಒಂದು. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು ತೆರವುಗೊಳಿಸಬೇಕಾದ್ರೆ ತೆರವುಗೊಳಿಸಿ, ನಮ್ಗೆ ಏನ್ ತೊಂದರೆ ಇಲ್ಲ, ಆದ್ರೆ ಎಲ್ಲರನ್ನೂ ತೆರವುಗೊಳಿಸಿ ಅಂತ ಹೇಳಿ ಇವತ್ತು ಬೀದಿ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಎಸ್, ರಸ್ತೆ ನೀವು ತೆರವುಗೊಳಿಸಿ, ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಅಂಗಡಿಗಳು ತೆರವುಗೊಳಿಸಬೇಕಾದ್ರೆ ಎಲ್ಲರನ್ನೂ ತೆರವುಗೊಳಿಸಿ. 2-3 ಅಂಗಡಿ ಬಿಟ್ಟು ನಮ್ಮನ್ನ ಯಾಕೆ ನೀವು ತೆರವುಗೊಳಿಸ್ತಾ ಇದ್ದೀರಾ ಅನ್ನೋದು ತಾಯ್ಲೂರಿನ ಬೀದಿ ವ್ಯಾಪಾರಿಗಳ ಪ್ರಶ್ನೆ. ಮಧ್ಯದಲ್ಲಿ ಪೊಲೀಸ್ನವ್ರು ಬರ್ತಾರೆ. ಪೊಲೀಸ್ನವ್ರು ಕೂಡ ಇವತ್ತು ಅಲ್ಲಿರ್ತಕ್ಕಂಥ ಬಡವರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ಬೀದಿ ವ್ಯಾಪಾರಿಗಳಿಗೆ ಮರ್ಯಾದನೆ ಕೊಡಲ್ಲ. ಪೊಲೀಸ್ ಅಂದ್ರೆ ಇವತ್ತು ಗೌರವ ಇದೆ. ಪೊಲೀಸ್ನವರು ಅಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ, ನ್ಯಾಯ ಕೇಳ್ತಕ್ಕಂಥ ಪ್ರಜಾಪ್ರಭುತ್ವದ ಮತದಾರರನ್ನ ಯಾವ ರೀತಿ ಏಕವಚನದಲ್ಲಿ ಮಾತಾಡ್ತಾರೋ ಒಂದಷ್ಟು ಸ್ವಲ್ಪ ನೋಡೋಣ. ಅವ್ರು ಕೊಡಿ, ಒಂದು ನಿಮಿಷ ಇಲ್ಲ, ಅವರು ಮಾಡಿಲ್ಲ ಅಂದ್ರೆ ಅದು ಸಂಬಂಧಪಟ್ಟ ಮೇಲಾಧಿಕಾರಿಗಳಿದ್ದಾರೆ. ಅದು ಬಿಟ್ಟು ನ್ಯೂಸನ್ಸ್ ಮಾಡಕ್ ಬಂದ್ರೆ ಹೇಳಲೇ ಒಂದು ಹೇಳಲೇ ಒಂದು ಹೇಳಲೇ ಒಂದು ಹೇಳಲೇ ಒಂದು ಹೇಳಲೇ ಒಂದು ಹೌದು, ಯಾರು ಕೂಡ ನೋಡಿಸ್ತೀನಿ ವಿಡಿಯೋ ಕೊಡ್ಬೇಕು. ಅವ್ರಿಗೆ ಅಲ್ಲೇ ಪಂಚಾಯತ್ ಅದೇ ಸರ್ ಬಂದ್ರೆ ಹೇಳಿ ಸರ್, ಅವ್ರಿಗೆ ಕರ್ಸ್ತೀವಿ. ಯಾಕೆ ಕೊಟ್ಟಿಲ್ಲ ಅಂತ ಕೇಳಲ್ಲ ಇವರು. ಅದೇ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಅಂದ್ರೆ ನೋಟಿಸ್ ಕೊಟ್ಟಿಲ್ಲ ಅಂದವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಕ್ಲಾರಿಫಿಕೇಶನ್ ಕೊಡಿ. ಬನ್ನಿ ಸರ್, ಅಂದ್ರೆ ನೋಟಿಸ್ ಕೊಟ್ಟಿಲ್ಲ ಅಂದವ್ರಿಗೆ ಯಾಕೆ ಕೊಟ್ಟಿಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಆದರೂ ಕೂಡ ಕೆಲವು ಅಧಿಕಾರಿಗಳು ಪ್ರಜೆಗಳಿಗೆ ಗೌರವನ್ನೇ ಕೊಡೋದಿಲ್ಲ. ಇವರಿಗೆ ಅಧಿಕಾರ ಅನ್ನೋದು ಎಲ್ಲಿಂದ ಬಂತು? ಪ್ರಜೆಗಳಿಂದ. ಪ್ರಜೆಗಳು ದುಡಿಯುವ ಅನ್ನದಿಂದ, ಪ್ರಜೆಗಳು ಕೊಟ್ಟುವಂತ ತೆರಿಗೆಯಿಂದ, ಪ್ರಜೆಗಳು ಬೆವರು ಸುರಿಸಿ ಕಟ್ಟುವಂತ ಶಾಲಾ ಕಾಲೇಜು ವಿದ್ಯುತ್ ಬಿಲ್ಗಳಿಂದ ಈ ಅಧಿಕಾರಿಗಳಿಗೆ ಸಂಬಳ ಬರುತ್ತೆ. ಆದರೆ ಈ ಅಧಿಕಾರಿಗಳು ಎಲ್ಲೋ ರೋಲ್ ಕಾಲ್ ಮಾಡುವಂತ ಕೆಲವು ನಾಯಕರಿಗೆ, ರಾಜಕಾರಣಿಗಳಿಗೆ ಕೊಡುವಂತ ಗೌರವ ಪ್ರಜೆಗಳಿಗೆ, ಪ್ರಜಾಪ್ರಭುತ್ವದ ನಾಗರಿಕರಿಗೆ ಕೊಡೋದಿಲ್ಲ. ಏಕವಚನದಲ್ಲಿ ಬೈತಾರೆ. ನೋಡಿದಿರಲ್ಲ ನೀವು? ಏ ರಾರೇ, ಏ ಬಾರಲಿ, ಏ ನಿಲ್ಸಲಿ, ಏನಿದು, ಏನ್ ಭಾಷೆ ಇದು? ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಜಿ ಅವರು ಸಂವಿಧಾನ ಕೊಟ್ಟಿರೋದು ಇಂಥ ಅಧಿಕಾರಿಗಳಿಗೆ ಇಂಥ ದರ್ಪ, ದೌರ್ಜನ್ಯ, ಏಕವಚನದಲ್ಲಿ ಮಾತಾಡೋದಕ್ಕೆನ? ಅವ್ರಿಗೆ ನ್ಯಾಯ ಅನ್ಯಾಯ ಕೇಳುವಂತ ರೈಟ್ಸ್ ಇಲ್ವಾ? ಅವ್ರಿಗೆ ಒಂದು ಅಧಿಕಾರಿಗಳ ಮುಂದೆ ಮಾತಾಡುವಂತ ರೈಟ್ಸ್, ಧೈರ್ಯ ಇಲ್ವಾ? ಸಮಾಜ ಏನ್ ನಡೀತಾ ಇದೆ? ಎಲ್ಲಿ ಇವತ್ತು ಅಧಿಕಾರಿಗಳು, ಕೆಲವು ಸಂಘಟನೆಯವರು, ಕೆಲವರು ಪದಾಧಿಕಾರಿಗಳು ಇವೆಲ್ಲ ಕೂಡ ನೋಡೋದಿಲ್ವಾ? ಇವತ್ತು ಪ್ರಜೆಗಳಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ. ಸುಮಾರು ಠಾಣೆಗಳಲ್ಲಿ ಬಡವರಿಗೆ ನ್ಯಾಯ ಸಿಕ್ಕರೆ ಇತಿಹಾಸ ಇಲ್ಲ. ದರ್ಪ, ದೌರ್ಜನ್ಯ, ಅನ್ಯಾಯ, ಅಕ್ರಮ, ಎಲ್ಲಿ ಸಮಾಜ, ಎಲ್ಲಿ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಬಡವರಿಗೆ?